ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ವನಗೇರಿ ಗ್ರಾಮ ಪಂಚಾಯಿತಿಗೆ ಇಂದು ನಮ್ಮ ನ್ಯೂಸ್ 43 ಇಂಡಿಯಾ ಇನ್ ಸರ್ವೆ, ಕನೆಕ್ಟ್ ಇಂಡಿಯಾ, ಭಾರತ್ ಟೈಮ್ಸ್ ಮಾಧ್ಯಮ ತಂಡದ ವತಿಯಿಂದ ಇಂದು ಚುನಾವಣಾ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಈ ಚುನಾವಣಾ ಗ್ರೌಂಡ್ ರಿಪೋರ್ಟ್ ನಲ್ಲಿ ಗ್ರಾಮ ಪಂಚಾಯಿತಿಯ ವನಗೇರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಶ್ರೀಯುತ ಫಕೀರಗೌಡ ಮಾಳಿ ಪಾಟೀಲ್ ಅವರು ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿದ್ದಾರೆ. ಈ ಸಂದರ್ಶನದ ಮೂಲ ಅಜೆಂಡಾ, ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಮುಂಬರುವಂತ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು 2028ರ ವಿಧಾನಸಭಾ ಚುನಾವಣೆಯ ವಿಷಯದಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ವನಗೇರಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ವಿಷಯಗಳಲ್ಲಿ ಯಾವ ರೀತಿ ಅಭಿವೃದ್ಧಿಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಮುಂಬರುವ ಚುನಾವಣೆಯಲ್ಲಿ ಅವರು ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅನ್ನೋಂಥದ್ದನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ನಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರು ಪರಿಚಯ ಸರ್. ಸರ್ ತಮ್ಮ ಕಿರು ಪರಿಚಯ ಸರ್. ಹೌದು ಸರ್. ಹಾ ಸರ್. ಸರ್ ತಮ್ಮ ಹೆಸರು, ತಮ್ಮದು ಯಾವ ಊರು, ತಾವು ಯಾವ ಪಂಚಾಯತಿ ಸದಸ್ಯರು? ನಮ್ಮ ಹೆಸರು ಫಕೀರಗೌಡ ಮಾಳಿ ಪಾಟೀಲ್. ಓಕೆ. ವನಗೇರಿ ಗ್ರಾಮ ಪಂಚಾಯತಿ, ತಾಲೂಕು ಯಲಬುರ್ಗಾ, ಜಿಲ್ಲಾ ಕೊಪ್ಪಳ. ತಾವು ವನಗೇರಿ ಗ್ರಾಮ ಪಂಚಾಯತಿ ಸದಸ್ಯರು. ಹೌದು ಸರ್. ಸರಿ ಸರ್. ಸರ್ ತಮ್ಮ ರಾಜಕೀಯ ಜೀವನ ಎಲ್ಲಿಂದ ಹೇಗೆ ಪ್ರಾರಂಭವಾಯಿತು ಸರ್? ಸರ್, ನಮ್ಮ ರಾಜಕೀಯ ಜೀವನ ಪ್ರಾರಂಭವಾಗಿ ಒಂದು ಫಸ್ಟ್ಗೆಲ್ಲ ನಾವು ಆಲ್ಮೋಸ್ಟ್ ಸಣ್ಣರಿಂದ ನಾವು ಪ್ರಚಾರಕ್ಕೆ ಹೋಗ್ಲಿ ಅಡ್ಡಾಡ್ತಿದ್ವಿ ಸರ್. ಓಕೆ. ಆಮೇಲೆ ನಾವು ಒಂದು 3-4 ಜನರು ಒಂದು 10 ವರ್ಷ ಸರ್ವಿಸ್ನಾಗ ಎರಡು ಮೆಂಬರ್ ನಾವು ಆಯ್ಕೆ ಮಾಡಿದ್ವಿ ಸರ್. ಓಕೆ. ನಾವು ಆಯ್ಕೆ ಮಾಡಿದ್ವಿ. 3ನೇ ಬಾರಿ ಏನೈತಲ್ಲ ನಮ್ಗ ಇಲ್ಲ ಈ ಸರಿ ನೀವು ಕೊಟ್ಬಿಡ್ರಿ, ಮತ್ತೇನು 2000 ನೀವು ಬೇರೆ ಆರಿಸಿ ತಂದಿರಿ ನಿಮ್ಮ ವಾರ್ಡ್ನಲ್ಲಿ, ನೀವ ಕೊಟ್ಬಿಡ್ರಿ ಸರ್. ಜನ ಒಪ್ಪಿಗೆ ಮೇರೆಗೆ ನಾವು ನಾಮಿನೇಷನ್ ಮಾಡಿದ್ವಿ ಸರ್, ಆರಿಸಿ ತಂದಿವಿ. ಓಕೆ. ಸರಿ ಸರ್. ತಮ್ಮ ರಾಜಕೀಯ ಗುರು ಸರ್? ನಮ್ಮ ರಾಜಕೀಯ ಗುರು ಹೇಳ್ಬೇಕಂದ್ರೆ ಸರ್, ನಮ್ಗೆ ಹಾಲಪ್ಪ ಸಾವ್ಕಾರ್ನ ಗುರು ಸರ್. ಹಾಲಪ್ಪ ಆಚಾರ್ಯ ಮಾಜಿ ಸಚಿವರು, ಅವರು ಸಹಿತ ತಮಗೆ ರಾಜಕೀಯ ಗುರು. ಹೌದು ಸರ್. ಸರಿ ಸರ್. ಸರ್, ಈಗ ತಾವು ಪ್ರಚಾರ ಮಾಡ್ತಾ ಇರ್ತೀರಿ ಸರ್. ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ತಾವು ಜನರಿಗೆ ಭರವಸೆಯನ್ನು ಕೊಟ್ಟಿರ್ತೀರಿ ಸರ್. ಸರಿ, ಅಂತ ಆ ರೀತಿ ಸರ್ ಯಾವ ರೀತಿಯಾಗಿ ತಾವು ಜನರಿಗೆ ಭರವಸೆನ ಕೊಟ್ರಿ ಸರ್? ಅದರಲ್ಲಿ ತಾವು ಎಷ್ಟು % ಈಡೇರಿಸಿದ್ರಿ ಸರ್? ನಾವು ನಾಮಿನೇಷನ್ ಮಾಡ್ಬೇಕಾದ್ರೆ ಜನರಿಗೆ ನಾವು ಅಡ್ವಾನ್ಸ್ ಭರವಸೆ ಅಂತ ಯಾವ್ದು ಕೊಟ್ಟಿದ್ದಿಲ್ಲ ಸರ್. ಓಕೆ. ನಾವು ಆಯ್ತು ಬಂದ್ಮೇಲೆ ಗ್ರಾಮ ಪಂಚಾಯತಿಯಿಂದ ಮಾಡಕ್ ಏನ್ ಸಾಧ್ಯತೆ ಇದೆ ಅದು ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ವಿ ಸರ್. ಅದು ನಮ್ಗೆ ಎಷ್ಟು ಸಾಧ್ಯ ಇತ್ತು ಅಷ್ಟು ಮಾಡಿದ್ವಿ ಸರ್. ತಾವು ಎಷ್ಟು ಸಾಧ್ಯವೋ ಅಷ್ಟು ಕೆಲಸ ಅಭಿವೃದ್ಧಿ ಮಾಡಿದ್ವಿ. ಸರಿ ಸರ್. ಸರ್, ಈಗ ತಾವು ಆಯ್ಕೆ ಆಗಿದ್ದ ಮುಂಚೆ ತಮ್ಮ ವಾರ್ಡ್ ಯಾವ ರೀತಿ ಡೆವಲಪ್ಮೆಂಟ್ ವಿಷಯದಲ್ಲಿ ಯಾವ ರೀತಿ ಇತ್ತು ಸರ್? ತಾವು ಆಯ್ಕೆಯಾಗಿ ಬಂದ್ಮೇಲೆ ಸರ್ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಸರ್? ನಮ್ಮ ವಾರ್ಡ್ ನಲ್ಲಿ ಯಾವ ನೋಡ್ರಿ ಸರ್, ನಮ್ದು ವಾರ್ಡ್ ಪ್ರೈವೇಟ್ ಅಂತಾನೆ ಹೇಳ್ಕೊಬೋದು ನಾವು. ಓಕೆ. ನಮ್ಮ ವನಗೇರಿ 1ನೇ ವಾರ್ಡ್ ನಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಯಾರ ಇದ್ರು ಪ್ರಚಾರ ಮಾಡೋದು ಸಮಯ ಬೇಕಿಲ್ಲ ಸರ್. ಆ ಟೈಪ್ ಇದೆ. ಫಸ್ಟ್ ಸದಸ್ಯರು ಕೂಡ ಅವರು ಸಾಧ್ಯ ಆದಷ್ಟು ಕೆಲಸ ಮಾಡಿದ್ರು ಸರ್. ಇನ್ನುದೇನು ಕೆಲವೊಂದು ಕೆಲಸ ಕಾರ್ಯಗಳು ಓದಿದ್ರು ಸರ್. ಜನರು ಯಾವ ತರ ಕೇಳ್ತಾರೆ ಆ ತರ ನಾವು ಮಾಡ್ಕೊಟ್ಟಿದ್ವಿ ಸರ್. ಎಸ್ಪೆಷಲಿ ತಮ್ಮ ವನಗೇರಿ ವಾರ್ಡ್ ನಂಬರ್ 1ರಲ್ಲಿ ಪ್ರಚಾರದ ಅವಶ್ಯಕತೆ ಇಲ್ಲ. ಬಿಜೆಪಿ ಪಕ್ಷದಿಂದ ಯಾರೇನಿದ್ರು ಅಲ್ಲಿ ಆಟೋಮೆಟಿಕ್ ಆಗಿ ಆರಿಸಿ ಬರುವಂತ ಸಾಧ್ಯ. 1ನೇ ವಾರ್ಡ್ ನಲ್ಲಿ ಜನರು ಹೆಂಗದಾರ ಸರ್, ಓಕೆ, ಕ್ಯಾಂಡಿಡೇಟ್ ಫಾಲೋ ಮಾಡ್ತಾರ್ರಿ, ಪಕ್ಷ ಫಾಲೋ ಮಾಡ್ತಾರೆ. ಆ ಪಕ್ಷದಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಐತಂದ್ರೆ ಅದನ್ನ ಫಾಲೋ ಮಾಡ್ತಾರೆ. ತಮ್ಮ ವಾರ್ಡ್ದಲ್ಲಿ ಒಟ್ಟ ಪಕ್ಷ ಅನ್ನೋದು ನೋಡಿ ಅಲ್ಲಿ ವೋಟ್ ಹಾಕ್ತಾರೆ. ಹೌದು ಸರ್. ಎಸ್ ಸರ್. ಸರಿ ಸರ್. ಸರ್, ಈಗ ತಾವು ಹೇಳ್ತಾ ಇದ್ದೀರಿ ಪಕ್ಷ ನೋಡಿ ವೋಟ್ ಹಾಕ್ತಾರೆ ಅಂತ ಸರ್. ಅದೇ ರೀತಿಯಾಗಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸರ್. ಈಗ ಕಾಂಗ್ರೆಸ್ ಸರ್ಕಾರ ಈಗ ಪಂಚ ಗ್ಯಾರಂಟಿ ಅಂತ 5 ಯೋಜನೆ ಕೊಡ್ತಾ ಇದೆ ಸರಿ. 5 ಯೋಜನೆಗಳಲ್ಲಿ ಸರ್ ಜನರಿಗೆ ಈ 5ನೇ ಯೋಜನೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ, ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ ಸರ್? ಈ ಪಂಚ ಗ್ಯಾರಂಟಿ ಅಂತ ಕೊಟ್ಟಾರ ಸರ್, ಅದ್ರಲ್ಲಿ ಯಾವ್ದು ಕೂಡ ನಮ್ಗ ಇಂಟ್ರೆಸ್ಟ್ ಇಲ್ಲ ಸರ್. ಅದು ಯಾರಿಗೆ ಅಭಿವೃದ್ಧಿ ಕೆಲಸ ಮಾಡೋದಲ್ಲ ಸರ್. ಆ ಪಂಚ ಗ್ಯಾರಂಟಿ ಇಂದ ಏನಂತಲ್ರಿ, ಕರೆಕ್ಟ್ ಆಗಿ ಕಾಲೇಜ್ಗೆ ಶಾಲೆ ಮಕ್ಕಳು ಬಸ್ನಾಗ ಹೋಗಕ್ ಆಗ್ತಾ ಇಲ್ಲ. ಏನ್ರಿ ಸರಿಯಾಗಿ ಏನೈತಿಲ್ಲ ಮೂಲಭೂತ ಸೌಕರ್ಯಗಳು ಅದರಿಂದ ಸಿಗ್ತಾ ಇಲ್ಲ ನಮ್ಮ ಪಂಚ ಗ್ಯಾರಂಟಿ ಇಷ್ಟ ಸರ್. ಅಂದ್ರೆ ಪಂಚ ಗ್ಯಾರಂಟಿ ಕೆಲವು ಅಷ್ಟೊಂದು ಸರಿಯಾಗಿ ಅನುಕೂಲ ಆಗ್ತಾ ಇಲ್ಲ ಸರ್. ಅವ್ರು ಸಾಧ್ಯ ಇತ್ತು, ಯಾವ ಹೈಸ್ಕೂಲ್ ನೋಡ್ರಿ, ಕಾಲೇಜ್ ನೋಡ್ರಿ ಇಂಥವಲ್ಲ ಏನ್ರ ಹೆಚ್ಚುವರಿ ಮಾಡಕ್ ಸಾಧ್ಯ ಇತ್ತು ಅಂತ ಮಾಡ್ಬೇಕಿತ್ತು ಸರ್. ಆದ್ರ ಅವ್ರು ಇಷ್ಟ ಅವ್ರು ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ, ನಮ್ಗ ಇಷ್ಟ ಸರ್. ಅದನ್ನೇ ಶಿಕ್ಷಣಕ್ಕೆ ಒತ್ತ ಕೊಟ್ಟಿದ್ರೆ ವಿದ್ಯಾರ್ಥಿ ಮಳೆ ವಾತಾವರಣ ಸರ್.
ನಾವು ಇಲ್ಲಿಂದ ಕಾಲೇಜ್ ಗೆಲ್ಗೆ ಹೋಗ್ಬೇಕು ಸರ್, ಬೆವ್ರು ಹೋಗ್ಬೇಕು ಸರ್. ಓಕೆ. ಅದೇ ದುಡ್ಡ ಇದ್ದವ್ರು ಇಲ್ಲೆಲ್ಲರೂ ಇಲ್ಲಿ ಒಂದು ಸೆಂಟರ್ ಮಾಡಿದ್ರ ಇಲ್ಲಿ ಒಂದ್ 2 ಹಳ್ಳಿಗೆ ಅನುಕೂಲ ಆಕಿತ್ತು ಅಂತ ನಾವು. ಅಂದ್ರೆ ಅದೇ ಅಲ್ಲಿ ಈ ಗ್ಯಾರಂಟಿ ಈ ಕೊಡೋದು ಶಿಕ್ಷಣ ಕೊಟ್ಟಿದ್ರೆ ಹೌದು ಸರ್. ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಾ ಇತ್ತು ಅಂತ ತಮ್ಮ ಅಭಿಪ್ರಾಯ. ಹೌದು ಸರ್. ಸರಿ ಸರ್. ಸರ್, ಈಗ ತಾವು ಆಯ್ಕೆ ಆದ್ಮೇಲೆ 2 ವರ್ಷ ಬಿಜೆಪಿ ಸರ್ಕಾರ ಇದೆ. ಹ್ಮ್. ಈಗ ಮತ್ತೆ 2.5-3 ವರ್ಷ ಇದೆ, ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಸರ್, ಈಗ ಬಿಜೆಪಿ ಸರ್ಕಾರ ಇದ್ದಾಗ ತಮ್ಮ ಮಾಜಿ ಶಾಸಕರು ಹಾಲಪ್ಪ ಆಚಾರ್ಯದಾಗ ಯಾವ ರೀತಿ ಡೆವಲಪ್ಮೆಂಟ್ ಇತ್ತು ಹ್ಮ್. ಸರ್? ಈಗ ಬಸವರಾಜ ರಾಯರೆಡ್ಡಿ ಹ್ಮ್. ಕಾಂಗ್ರೆಸ್ ಶಾಸಕರು ಸರ್, ಇವರಿದ್ದಾಗ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ? ಸರ ನಮ್ದು ಫಸ್ಟ್ 2.5 ವರ್ಷ ಬಿಜೆಪಿ ಸರ್ಕಾರ ಇರ್ತಲ್ಲ ಸರ್. ನಮ್ಮ ಪಂಚಾಯತಿ ಅನುದಾನ ಸಾಕಾಗಲಾರ್ದಾಗ ನಾವು MLA ಸಾಹೇಬ್ರನ್ನ ಭೇಟಿಯಾಗಿ, ಹಾಲಪ್ಪ ಸಾವ್ಕಾರ್ ಸಾಹೇಬ್ರನ್ನ ಭೇಟಿಯಾಗಿ ನಮ್ಗೆ ಇಂತ ಕೆಲಸ ಬೇಕಂತಂದು ಕೇಳ್ಕೊಂಡ್ರೆ ಸರ್, ಅವ್ರು ಯಾವ್ದು ಇಲ್ಲ ಅಂದಿಲ್ಲ. ಅದು ಏನೋ ಒಂದು ಚಿತ್ತೂರ್ದಾಗ ಹೊಡೆದು ಅವ್ರ ಒಂದು ಕೆಲಸ ತಂದು ಕೊಟ್ಟಾರಿ. ನಮ್ಮ ಊರೆಲ್ಲ ಸಿಸಿ ರಸ್ತೆ ಆಗೈತಿ, ಒಳ್ಳೆ ಲೈಟಿಂಗ್ ಚೆನ್ನಾಗೈತಿ. ಆಮೇಲೆ ಚರಂಡಿ ಗಿರಂಡಿ ಅವೆಲ್ಲ ತಮ್ಮ MLA ಗ್ರಾಂಟ್ ಹಾಕಿ ಚೆನ್ನಾಗಿ ಕೆಲಸ ಮಾಡ್ಯಾರಿ. ಹೊಲ್ಮನಿ ದಾರಿ ಹೊಲ್ಮನಿ ದಾರಿನ ಮಾಡ್ಕೊಟ್ಟಾರ. ಹಾಲಪ್ಪ ಆಚಾರ್ಯ. ಹೌದ್ರಿ. ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸರ್, ಅದು MLA ಕಡೆಗಿಂತ ನಮ್ಗಂತೂ ಏನೋ ಕೆಲಸ ಬಂದಿಲ್ರಿ. ಆಮೇಲೆ ಇಲ್ಲಿ ಪಂಚಾಯತ್ಗನ ಅಷ್ಟ ಕಷ್ಟ ರೀ. ಪಂಚಾಯತ್ ದುಡ್ಡು ಅಂತ ಸಾಲಲ್ರಿ. ಊರ ಅಭಿವೃದ್ಧಿ ಮಾಡಕ್ ಪಂಚಾಯತ್ ದುಡ್ಡು ಸಾಲಲ್ರಿ. ನಮ್ಗ MLA ಗ್ರಾಂಟ್ ಸಿಕ್ಕರು ಚೆನ್ನಾಗಿತ್ತು, ಅವ್ರು ಯಾವ್ದು ಕೊಟ್ಟಿಲ್ಲ ಸರ್. ಓಕೆ. ಇಲ್ಲಿ ಈ ಸದ್ಯ ಕಾಂಗ್ರೆಸ್ ಸರ್ಕಾರ ಯಾವ್ದು ಯಾವ್ದೇನು ಬಂದಿಲ್ಲ. ಸರ್, ಈಗ ತಾವು ಮತ್ತೆ ತಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಬಂತು ಸರ್. ಈ ಚುನಾವಣೆಯಲ್ಲಿ ಸರ್ ಮತ್ತೆ ಏನಾದ್ರು ತಾವು ಸ್ಪರ್ಧೆ ಮಾಡಬಹುದಾ? ಸ್ಪರ್ಧೆ ನಾವೇನು ಮಾಡಂಗಿಲ್ಲ ಸರ್. ಯಾಕಂದ್ರೆ ಈಗ ನಮ್ಗ ಜನರು ಆಶ್ವಾಸನೆ ಒಂದ್ 5 ವರ್ಷ ನಮ್ಗೆ ಕೊಟ್ಟಾರ ಸರ್, ಮಾಡಿದ್ವಿ ರಾಜಕೀಯನ. ಈಗ ನಾವೇನೈತಿಲ್ಲ, ನಮ್ಗಿಂತೂ ನಮ್ಮಂಗ ಒಳ್ಳೆ ಕ್ಯಾಂಡಿಡೇಟ್ ನಮ್ಮ ಒಂದೇ ವಾರ್ಡ್ನಾಗ ಯಾರ ನಮ್ಮ ಒಣಗೇರಿ ಒಳಗ ಇರು ಸರ್. ಒಳ್ಳೆ ಕ್ಯಾಂಡಿಡೇಟ್ ನಮ್ಮ ಬಿಜೆಪಿ ಪಕ್ಷದ ಐತಂದ್ರೆ ನಾವು ಅವ್ರನ್ನ ಬೆಂಬಲಿಸಕ್ ನಾವು ಸಾಧ್ಯತೆ ಮಾಡ್ಕೊಂತೀವಿ ಸರ್. ಅವರ ಬೆನ್ನೆಲುಬಾಗಿ ತಾವು ನಿಂತು ಅವ್ರನ್ನ ಆರಿಸಿಕೊಡುವಂತ ಪ್ರಯತ್ನ ಮಾಡ್ತೀವಿ. ಸರ್, ಈಗ ಇಷ್ಟು 5 ವರ್ಷಗಳಲ್ಲಿ ಸರ್ ತಮಗೆ ಮನಸ್ಸಿಗೆ ತೃಪ್ತಿ ಕೊಡುವಂತದ್ದು, ತಮ್ಮ ಮನಸ್ಸಿಗೆ ಉತ್ತಮ ಅನಿಸುವಂತದ್ದು ಸರ್ ತಾವು ಮಾಡಿರುವಂತ ಕೆಲಸ ಯಾವುದು? ಸರ್, ನಮ್ಗ ಮನಸ್ಸಿಗೆ ತೃಪ್ತಿ ತರಗಂತ ಕೆಲಸ ಅಂದ್ರೆ ಏನ್ರಿ, ಫಸ್ಟ್ ಇವೆಲ್ಲ ಪ್ಲಾಸ್ಟಿಕ್ ಗ್ಲಾಸ್ ಇವೆಲ್ಲ ಊರಾಗ ಹೋಗುದು ಎಲ್ಲ ಪ್ರಾಬ್ಲಮ್ ಆಗ್ತದೆ ಸರ್. ಇವಾಗ ಏನೈತಲ್ಲ, ನಮ್ಮ ಮನಸ್ಸಿಗೆ ತೃಪ್ತಿ ಆಗಂತ ಕೆಲಸ ಕಸ ಒಲೆಯವರ ಘಟಕ ಮಾಡಿದ್ವಿ ಸರ್. ನಮ್ಮ ಪಂಚಾಯತಿ ಯೋಜನೆಯನ್ನು ಕಸ ಒಲೆಯವರ ಘಟಕ ಮಾಡಿದ್ವಿ ಸರ್. ಊರಂದೆಲ್ಲ ಗಲೀಜು ಪೊಲೀಸ್ ಎಲ್ಲ ಮತ್ತೆ ನಮ್ಗೊಂದು ಟ್ಯಾಕ್ಟ್ರಿ ಕೊಟ್ರ ಸರ್ ಪಂಚಾಯತ್ ವತಿಯಿಂದ. ಅದ್ರಲ್ಲಿ ಶಿಫ್ಟ್ ಅಲ್ಲಿ ಮಾಡ್ತೀವಿ ಸರ್. ಅದು ನಮ್ಗೆ ಒಳ್ಳೆ ಮನಸ್ಸಿಗೆ ತೃಪ್ತಿ ಕೆಲಸ ಸರ್. ಸರ್, ಈಗ ಕೊನೆಯದಾಗಿ ಸರ್ ತಮಗೆ ಓಟ್ ಹಾಕಿ ಕೊಟ್ಟಿರುವಂತ ಆರಿಸಿ ಕೊಟ್ಟಿರುವಂತ ಜನರಿಗೆ ಮತ್ತು ತಮ್ಮ ಹೈಕಮಾಂಡ್ಗೆ ಸರ್ ನಮ್ಮ ಕೊನೆಯದಾಗಿ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ? ಹೈಕಮಾಂಡ್ಗೆ ಅಂದ್ರೆ ಸರ್, ಈಗ ಹೈಕಮಾಂಡ್ ಅಂತ ಕೆಲಸ ಹಿಂದೆ ಯಾರು ಮಾಡಿಲ್ರಿ. ಮುಂದನು ಬಿಜೆಪಿ ಸರ್ಕಾರದವ್ರು ಮಾಡ್ತಾರನ್ನ ನಮ್ಗೆ ಭರವಸೆ ಐತಿ ಸರ್. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕೆಲಸ ಏನಾಗಲ್ಲ ಅಂತ ನಮ್ಗ ಏನ್ ಭರವಸೆ. ಹಂಗಾಗಿ ತಾವು ಬಿಜೆಪಿ ಪಕ್ಷ ಬೆಂಬಲ ಮಾಡಿ ಒಳ್ಳೆ ಕೆಲಸ ಮಾಡ್ತಾರೆ ಸರ್. ಬಿಜೆಪಿ ಸರ್ಕಾರ ಒಳ್ಳೆ ಕೆಲಸ ಆಗ್ತದೆ ತಾವು ಹೇಳ್ತಾರೆ. ಸರ್, ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದ ಸರ್.